ಹಲೋ ಫ್ರೆಂಡ್ಸ್, ನಾನು ಈ ದಿನ ಶೇಂಗಾ ಚಟ್ನಿ ಪುಡಿ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಸಿಯನ್ನು ತಿಂತಾ ಇದ್ರಂತೂ ತುಂಬ ಸೂಪರು, ಮಜಾ. ಒಂದ್ಸರಿ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತಂದರೆ ಕಡಲೆ ಬೀಜ, ಅಚ್ಕಾರದ ಪುಡಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಒಂದು ಚಿಟಿಕೆ ಬೆಲ್ಲ. ಆದರೆ ಪುಡಿ ಎಲ್ಲ ಅದಕ್ಕೋಸ್ಕರ ಚಿಟಿಕೆ ಅಂತೀನಿ. ನೀವು ಒಂದು ತುಣುಕು ಬೇಕಿದ್ದಲ್ಲಿ ಹಾಕಿಲ್ಲ ಅಂದ್ರಿಲ್ಲ, ಆಪ್ಷನಲ್ಲು. ಒಂದು ಅವರೆಕಾಳಿಗಿಂತ ಸಣ್ಣ, ಯಾಕಂದರೆ ನಾನು ಸ್ಮಾಲ್ ಬೌಲ್ ಕಡಲೆ ಬೀಜ ತೊಗೊಂಡಿದ್ದೀನಿ, ಅದರ ಅನುಸಾರವಾಗಿ ಹುಣಸೆಹಣ್ಣನ್ನು ಸೇರಿಸ್ತೀನಿ. ಒಂದು ಹೆಸರು ಫುಲ್ಲು ನೋಡಿ ಕರಿಬೇವನ್ನ ಸೇರಿಸ್ತೀನಿ ಫ್ರೆಂಡ್ಸ್. ಇದಿಷ್ಟಿದ್ರೆ ಸಾಕು. ಕರಿಬೇವನ್ನು ಸಹ ಆಪ್ಷನಲ್ಲು, ನಿಮ್ಮ ಇಷ್ಟ ಇದ್ದಲ್ಲಿ ಹಾಕಿ. ಬೆಲ್ಲನೂ ಸಹ ಆಪ್ಷನಲ್ಲು, ಹುಣಸೆಹಣ್ಣು ಸಹ ಆಪ್ಷನಲ್ಲು. ಇಲ್ಲಿ ನಿಜವಾಗಿಯೂ ಕಡಲೆ ಬೀಜ ಒಂದು ಬೌಲ್ಗೆ ಒಂದು ದಪ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಗಂಟೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಫುಲ್ಲು ಜೀರಿಗೆ, 1 ಸ್ಪೂನು ಅಚ್ಕಾರದ ಪುಡಿ. ಇವಿಷ್ಟು ಸಹ ಸಾಕು ಮಾಡಲಿಕ್ಕೆ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ರೆಡಿ ಆಯಿತು. ಬಿಸಿ ಬಾಣಲೆಗೆ ಬೆಳ್ಳುಳ್ಳಿನ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಬಿಸಿಗೆ ಸಾಕು. ಆಫ್ ಆಗಿರುವಂತಹ ಈ ಬಾಣಲೆಗೆ ಹುಣಸೆಹಣ್ಣು, ಇದು ಜೀರಿಗೆ, ಕರಿಬೇವು, ಇವಾಗ ಇದನ್ನು ಮಿಕ್ಸಿಗೆ ಸೇರಿಸ್ತೀನಿ ನೋಡಿ. ಇವಾಗ ಇದ್ರದ್ದು ಸಿಪ್ಪೆ ತೆಗಿತಾ ಇದ್ದೀನಿ. ಎಲ್ಲ ಇದ್ರದ್ದು ಸಿಪ್ಪೆ ತೆಗಿತೀನಿ. ಇವಾಗ ಮಿಕ್ಸಿಗೆ ಕಡಲೆ ಬೀಜ, ಸ್ವಲ್ಪ ಬಿಸಿ ಮಾಡ್ಕೊಂಡಿರೋ ಜೀರಿಗೆ, ಹುಣಸೆಹಣ್ಣು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಫುಲ್ಲು ಅಚ್ಕಾರದ ಪುಡಿ, 1 ಚಿಟಿಕೆ ಬೆಲ್ಲದ ಪುಡಿ. ನೋಡಿ ಇವಾಗ ರೆಡಿ ಆಯಿತು. ಎಷ್ಟು ಗಮ್ಮಂತಿದೆ ಫ್ರೆಂಡ್ಸ್, ಸೂಪರಾಗಿ ರೆಡಿ ಆಯಿತು ಶೇಂಗಾ ಚಟ್ನಿ ಪುಡಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಶೇಂಗಾ ಚಟ್ನಿ ಪುಡಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ತುಂಬ ಸುಲಭನೂ ಕೂಡ. ವೈಟ್ ರೈಸ್ಗೆ ಹಾಕಿ ತಿಂತಾ ಇದ್ದರೆ ಸೂಪರು. ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.